ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿರೋದು ವಾಟ್ಸಪ್ಪಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ನ ಡಿ ಪಿನ ಓಪನ್ ಮಾಡಿಬಿಟ್ಟು ನೋಡ್ತೀರಾ. ಯಾವುದೋ ಒಂದು ಹೊಸ ಡಿ ಪಿ ಆಗಿರ್ತಾರೆ ನಿಮ್ಮ ಫ್ರೆಂಡು ಅಂತ ನೋಡ್ತೀರಾ. ನೋಡಿದ ತಕ್ಷಣ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ತೆಗಿಯೋಕ್ಕೆ ನೋಡ್ತೀರಾ. ಬಟ್ ನಿಮ್ಮ ಫ್ರೆಂಡ್ಸ್ ಡಿ ಪಿನ ನೀವು ಸ್ಕ್ರೀನ್ಶಾಟ್ ತೆಗಿಯೋಕ್ಕೆ ಬರೋದಿಲ್ಲ. ಇಲ್ಲೇ ನಿಮಗೆ ಈಗ ತೋರಿಸ್ತೀನಿ, ಲೈವಲ್ಲಿ ನೋಡ್ಬೋದು ಸ್ಕ್ರೀನ್ಶಾಟ್ ತೆಗಿಯೋಕ್ಕೆ ಬರುತ್ತೋ ಇಲ್ಲೋ ಅಂತ. ಓಕೆ ನೋಡಿ, ಸ್ಕ್ರೀನ್ಶಾಟ್ ತೆಗಿಯೋಕೆ ಈ ರೀತಿ ಬರುತ್ತೆ, ಆ್ಯಪ್ ರಿಸ್ಟ್ರಿಕ್ಟೆಡ್ ಅಂತ. ಸೊ ಈ ಒಂದು ಟ್ರಿಕ್ನ ಇವತ್ತು ಹೇಳ್ಕೊಡೋ ಟ್ರಿಕ್ನ ನೀವು ಯೂಸ್ ಮಾಡಿದರೆ ಅಂದರೆ ನೀವು ನಿಮ್ಮ ಫ್ರೆಂಡ್ ಡಿ ಪಿನ ಡೌನ್ಲೋಡ್ ಮಾಡ್ಬೋದು. ಅವರು ಯಾವ ಕ್ವಾಲಿಟಿಲಿ ಅಪ್ಲೋಡ್ ಮಾಡಿರ್ತಾರೋ ಅದೇ ಕ್ವಾಲಿಟಿಲಿ ನೀವು ಇದನ್ನು ಡಿ ಪಿನ ಡೌನ್ಲೋಡ್ ಮಾಡ್ಬೋದು. ಅದೇಗೆ ಅಂತೀರಾ? ಬನ್ನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿರ್ಬೋದು ನೀವು ನಿಮ್ಮ ಫ್ರೆಂಡ್ಸ್ ಡಿ ಪಿನ ನೀವು ಸ್ಕ್ರೀನ್ಶಾಟ್ ತೆಗಿಯೋಕ್ಕೆ ಬರೋಲ್ಲ, ಸುಮ್ಮನೆ ನೋಡ್ಬೋದು ಅಷ್ಟೇ. ಸ್ಕ್ರೀನ್ಶಾಟ್ ತೆಗಬೇಕು ಅಂತ ಕೂಡ ಇಷ್ಟು ಓಪನ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನೀವು ಸ್ಕ್ರೀನ್ಶಾಟ್ನ ತೆಗೆದ್ರೆ ಮಾತ್ರ ಬರುತ್ತೆ ನೋಡಿ. ಓಕೆ, ಈ ರೀತಿ ತೆಗೆದ್ರೆ ಮಾತ್ರ ನಿಮಗೆ ಸ್ಕ್ರೀನ್ಶಾಟ್ ಬರುತ್ತೆ. ಬಟ್ ನಿಮ್ಮ ಫ್ರೆಂಡ್ಸ್ ಡಿ ಪಿ ನೀವು ಫುಲ್ಲಾಗಿ ಓಪನ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನೀವು ಸ್ಕ್ರೀನ್ಶಾಟ್ ತೆಗಿಯೋಕ್ಕೆ ಬರೋದಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನೋಡಿ ಯಾವ ರೀತಿ ನಿಮ್ಮ ಫ್ರೆಂಡ್ಸ್ ಡಿ ಪಿನ ನೀವು ಡೌನ್ಲೋಡ್ ಮಾಡೋದು ಅಂತ. ಮೊದಲು ನೀವು ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಏನಂತ ಸರ್ಚ್ ಮಾಡಬೇಕು ಅಂದರೆ ವಾಟ್ಸಪ್ ವೆಬ್ ಬ್ರೌಸರ್ ಲಾಗಿನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಓಕೆ, ವಾಟ್ಸಪ್ ವೆಬ್ ಬ್ರೌಸರ್ ಲಾಗಿನ್ ಅಂತ ಆದರೂ ಸರ್ಚ್ ಮಾಡಿ, ಇಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಡೈರೆಕ್ಟು ಹೋಗ್ಬಿಟ್ಟು ಅಲ್ಲಿ ಡೈರೆಕ್ಟಾಗಿ ಲಿಂಕ್ ಕೊಟ್ಟಿದ್ರು ಸಹ ನಿಮಗೆ ಆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಓಕೆ, ಈ ರೀತಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಬರುತ್ತೆ, ಅದನ್ನು ನೀವು ಓಪನ್ ಮಾಡಬೇಕಾಗುತ್ತೆ. ಓಕೆ, ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ಸ್ಕ್ಯಾನರ್ ಆದರೆ ಬರುತ್ತೆ, ಈ ರೀತಿ ಲೋಡಿಂಗ್ ಆಗಿಬಿಟ್ಟು. ಓಕೆ, ಆ ಸ್ಕ್ಯಾನರ್ ಬಂದರೆ ನೀವು ಇನ್ನೊಂದು ಮೊಬೈಲ್ ಇದ್ದರೆ ನಿಮ್ಮ ಹತ್ರ, ನೀವು ಇನ್ನೊಂದು ಮೊಬೈಲಲ್ಲಿ ಈ ರೀತಿ ಓಪನ್ ಮಾಡ್ಕೊಂಬಿಟ್ಟು ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಇನ್ನೊಂದು ಮೊಬೈಲ್ ಇಲ್ಲ, ನಾವೇನು ಮಾಡೋದು ಅಂದರೆ ಅದಕ್ಕೂ ಒಂದು ಐಡಿಯಾ ಇದೆ. ಇಲ್ಲಿ ಲಿಂಕ್ ವಿತ್ ಮೊಬೈಲ್ ನಂಬರ್ ಅಂತ ಇದೆ ನೋಡಿ, ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸುತ್ತೆ. ಓಕೆ, ಲಿಂಕ್ ವಿತ್ ಮೊಬೈಲ್ ನಂಬರ್ ಕೊಟ್ಟರೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಓಕೆ, ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಕೊಟ್ಟಿದ ತಕ್ಷಣ ನಿಮಗೆ ಈ ರೀತಿ ಒಂದು ಕೋಡ್ ಆದರೆ ಬರುತ್ತೆ. ಈ ಕೋಡನ್ನು ನೀವೆಲ್ಲಾದರೂ ಒಂದು ಸೈಡ್ ಬರ್ಕೊಂಡು ಇಟ್ಕೊಳ್ಳಿ. ಓಕೆ, ಇದನ್ನು ಬರ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ ಮೇಲ್ಗಡೆ ನಿಮಗೊಂದು ನೋಟಿಫಿಕೇಷನ್ ಬಂದಿರುತ್ತೆ ವಾಟ್ಸಪ್ಪಿಂದ. ಓಕೆ, ಅದೇನು ನೋಟಿಫಿಕೇಷನ್ ಅಂದರೆ ನೋಡ್ತಾ ಇರ್ಬೋದು, ಎಂಟರ್ ಕೋಡ್ ಟು ಲಿಂಕ್ ನ್ಯೂ ಡಿವೈಸ್ ಅಂತ ಒಂದು ನೋಟಿಸ್ ಬಂದಿರುತ್ತೆ. ಓಕೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಓಪನ್ ಆಗುತ್ತೆ. ನೀವು ಇಲ್ಲಿ ಕನ್ಫರ್ಮ್ ಆದರೆ ಕೊಡಬೇಕಾಗುತ್ತೆ, ಯೂಸ್ ಮೊಬೈಲ್ ಡೇಟಾನ ಕೊಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಲ್ಲಿ ಬಂದಿರುವಂತಹ ಕೋಡನ್ನು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಬರ್ಕೊಂಡಿರ್ತೀರಲ್ವ, ಆ ಕೋಡನ್ನು ಎಂಟರ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಅಂತ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ ಲಾಗಿನ್ ಅಂತ ನಿಮಗೆ ಲೋಡಿಂಗ್ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಅದು ಲಾಗಿನ್ ಆಗುತ್ತೆ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ. ಓಕೆ ಫ್ರೆಂಡ್ಸ್, ಲೋಡಿಂಗ್ ಆದಮೇಲೆ ಈ ರೀತಿ ನಮಗೆ ಒಂದು ಗೂಗಲ್ ಕ್ರೋಮಲ್ಲಿ ಲಾಗಿನ್ ಆಗಿರೋದು ತೋರಿಸುತ್ತೆ ಡಿವೈಸು. ಓಕೆ, ಇದಾದಮೇಲೆ ನೀವು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಕೋಡ್ ಬಂದಿತ್ತಲ್ವಾ, ಆ ಪೇಜ್ಗೆ ನೀವು ಮತ್ತೆ ಹೋಗಬೇಕಾಗುತ್ತೆ. ಓಕೆ, ಇಲ್ಲಿ ನಿಮ್ಮ ವಾಟ್ಸಪ್ ಓಪನ್ ಆಗಿರುತ್ತೆ ಅಲ್ಲಿರೋದು. ಓಕೆ, ಇಲ್ಲಿ ನೀವು ಯಾರ ಡಿ ಪಿನ ನೀವು ಡೌನ್ಲೋಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರ ಅಕೌಂಟ್ ಮೇಲೆ ನೀವು ಈ ರೀತಿ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ಕಾಣಿಸ್ತಾ ಇದೆ ಮೀಟಾ AI ಅಂತ, ಅದ್ರ ಪಕ್ಕದಲ್ಲಿ ಅವ್ರ ಡಿ ಪಿನ ಕಾಣಿಸ್ತಾ ಇದೆ. ಓಕೆ, ಈ ರೀತಿ ಡಿ ಪಿ ಕಾಣಿದಾಗ ಅವ್ರ ಡಿ ಪಿ ಮೇಲೆ ಲಾಂಗ್ ಆಗಿ ಪ್ರೆಸ್ ಮಾಡಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ನಿಮಗೆ ಡೌನ್ಲೋಡ್ ಇಮೇಜ್ ಅಂತ ಕಾಣಿಸುತ್ತೆ. ಓಕೆ, ಅಲ್ಲಿ ನೀವು ಡೌನ್ಲೋಡ್ ಇಮೇಜನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಇಮೇಜನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ವಲ್ಪ ಹೊತ್ತು ವೇಟ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಅದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆ, ನೀವು ನಿಮ್ಮ ಫ್ರೆಂಡ್ ಡಿ ಪಿನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ. ಓಕೆ, ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಹೇಗೆ ಲಾಗೌಟ್ ಆಗೋದು ನೋಡಿ, ನೋಡ್ತಾ ಇರ್ಬೋದು ಇಲ್ಲಿ 3 ಲೈನ್ ಕಾಣುತ್ತೆ. ಆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಗೌಟ್ ಅಂತ ಕಾಣುತ್ತೆ. ಇಲ್ಲಿ ಲಾಗೌಟ್ ಮಾಡಿದ್ರು ಸಹ ನೀವು ಲಾಗೌಟ್ ಆದರೂ ಆಗ್ಬೋದು. ಓಕೆ, ಲಾಗೌಟ್ ಅಂತ ಕೇಳುತ್ತೆ. ಲಾಗೌಟ್ ಕೊಟ್ಟರೆ ನಿಮ್ಮ ಡಿವೈಸಿಂದ ನೀವು ಲಾಗೌಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟು ಈ ವಿಡಿಯೋದಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ
ಹೇಳ್ಕೊಟ್ಟಿದ್ದೀನಿ. ಇದನ್ನು ಎಜುಕೇಷ್ನಲ್ ಪರ್ಪಸ್ಗೆ ಯೂಸ್ ಮಾಡಿ, ಬೇರೆದಕ್ಕೇನೋ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ ಡಿ.ಪಿನ ಈ ರೀತಿ ನೀವು ಡೌನ್ಲೋಡನ್ನು ಮಾಡ್ಬೋದಾಗಿದೆ. ಅದು ಅವ್ರು ಹಾಕಿರೋ ಕ್ವಾಲಿಟಿಲೇ ಡೌನ್ಲೋಡ್ ಆಗಿರುತ್ತೆ. ಸೊ ಇದೇ ರೀತಿ ಹೆಚ್ಚಿನ ಟ್ರಿಕ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ.